ಚಾಮುಂಡಿ ಸನ್ನಿಧಾನದಲ್ಲಿ ಬಾನು ಮುಷ್ತಾಕ್ ಅವರು ಭಾವುಕರಾದರು ಇದನ್ನ ಹೇಳ್ತಾ ಇದ್ದಿತ್ತು. ಪೂಜೆ ವೇಳೆ ಬಾನು ಮುಷ್ತಾಕ್ ಅವರು ಸ್ವಲ್ಪ ಗದ್ಗದಿತರಾದಂತೆ ಕಂಡ್ರು. ಖುಷಿಗೂ ಇರಬಹುದು ಅಥವಾ ಬೆಳೆದು ಬಂದ ರೀತಿಯನ್ನು ನೆನೆದು ಕೂಡ ಇರಬಹುದು. ಎರಡೂ ಸಂಭವ್ಯ ಇದೆ. ಅವರ ಲೇಖನಗಳನ್ನು ಓದಿದವರಿಗೆ ಯಾವ ರೀತಿ ವ್ಯಕ್ತಿತ್ವ ಬಾನು ಮುಷ್ತಾಕ್ ಅವರದ್ದು ಅನ್ನೋದು ಗೊತ್ತಿರುತ್ತೆ. ತುಂಬ ಎಮೋಷ್ನಲ್ಲು. ಸಂಪ್ರದಾಯದಂತೆ ಪೂಜೆ ಸಲ್ಲಿಸಿ ಟೀಕಾಕಾರರಿಗೆ ಉತ್ತರವನ್ನು ಕೂಡ ಈ ಮೂಲಕ ಕೊಟ್ಟರು. ನೋಡಿ, ಕಣ್ಣಂಚಲ್ಲಿ ನೀರು ಬಂತು, ಅದನ್ನು ಇಮಿಡಿಯೇಟ್ ಆಗಿ ಒರೆಸ್ಕೊಂಡ್ರು. ಬಟ್ ಕಣ್ಣು ಹಾಗೆ ಕೆಂಪಾಗೆ ಇತ್ತು. ಸುಮಾರು ಪ್ರಶ್ನೆಗಳು ಅವ್ರನ್ನ ಕೇಳಿದ್ರು ಸುಮಾರು ಜನ. ಅದಕ್ಕೆಲ್ಲ ನಾನು ಸೂಕ್ತ ವೇದಿಕೆಯಲ್ಲಿ ಉತ್ತರ ಕೊಡ್ತೀನಿ ಅಂತ ಅಂದರು. ಬಹುಶಃ ಇವತ್ತು ಉತ್ತರ ಕೊಡಬಹುದು, ಅಥವಾ ನಾನು ಸಂಪ್ರದಾಯವನ್ನು ಪಾಲಿಸಿದ್ದೀನಿ ಅಂತ ಹೇಳಿ ಮೌನಾಕ್ಷರನಾಗಿ ಕೂಡ ಇರಬಹುದು. ಬಟ್ ಗಮನ ಸೆಳೆದಿದ್ದು ಸನ್ನಿಧಾನದಲ್ಲಿ ನಿಂತ ತಕ್ಷಣ, ನಾಡದೇವತೆಯ ಅಧಿದೇವತೆಯ ಸನ್ನಿಧಾನದಲ್ಲಿ ನಿಂತ ತಕ್ಷಣ ಅವರ ಕಣ್ಣಂಚಿನಲ್ಲಿ ನೀರು ಜಿನುಗಿತ್ತು.